ಹಲೋ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಯಾತ್ರಾ ವಿಡಿಯೋಸ್. ನಾವೀಗ ನೋಡ್ತಾ ಇರೋ ದೇವಸ್ಥಾನ ತುಂಗನಾಥ್ ಟೆಂಪಲ್ ಅಂತ. ಇದು ಬಂದು ಪಂಚಕೇದಾರಲ್ಲಿ ಒಂದಾದಂಥ ತುಂಗನಾಥ್ ಟೆಂಪಲ್. ಇದು ಈ ಟೆಂಪಲ್ ಬಂದು ನಮಗೆ ಉತ್ತರಾಖಂಡಲ್ಲಿ ಚೋಪ್ತಾ ಅನ್ನೋ ಪ್ರದೇಶದಲ್ಲಿ ನಾವು ಈ ತುಂಗನಾಥ್ ಟೆಂಪಲ್ನ ನಾವು ನೋಡ್ಬೋದು. ಚೋಪ್ತಾಯಿಂದ ಸುಮಾರು ಒಂದು 5 ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಮಾಡಬೇಕಾಗ್ತದೆ. ತುಂಬ ಸುಂದರವಾಗಿರುವಂಥ ಪ್ರದೇಶ ಇದು. ಮತ್ತು ವಿಶ್ವದಲ್ಲಿ ಅತ್ಯಂತ ಎತ್ತರದಲ್ಲಿರುವಂಥ ಈಶ್ವರನ ದೇವಸ್ಥಾನ ಇದು. ಸುಮಾರು ಒಂದು 5,000 ವರ್ಷಗಳ ಇತಿಹಾಸ ಇರುವಂಥ ದೇವಸ್ಥಾನ ಈ ತುಂಗನಾಥ್ ದೇವಸ್ಥಾನ. ಇದು ನಾವು ಬದ್ರಿನಾಥಿಂದ ಕೇದಾರ್ನಾಥ್ಗೆ ಹೋಗೋ ಮಧ್ಯದಲ್ಲಿ ನಾವು ಈ ತುಂಗನಾಥ್ ಟೆಂಪಲ್ನ ನೋಡ್ಬೋದು. ನಾವೀಗ ಬದ್ರಿನಾಥಿಂದ ಕೇದಾರ್ನಾಥ್ಗೆ ಹೋಗ್ತಾ ಇದ್ದೀವಿ. ಕೇದಾರ್ನಾಥ್ಗೆ ಹೋಗೋ ಮಧ್ಯದಾರಿಯಲ್ಲಿ ನಾವು ಈ ತುಂಗನಾಥನ್ನು ನೋಡ್ಬೋದು. ವಿಶ್ವದಲ್ಲೇ ಅತಿ ಎತ್ತರದಲ್ಲಿರುವಂಥ ಈಶ್ವರನ ದೇವಸ್ಥಾನ ಇದು. ತುಂಬ ಚೆನ್ನಾಗಿದೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ. ತಪ್ಪದೇ ಎಲ್ಲರೂ ಈ ವಿಡಿಯೋನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ಮತ್ತು ನಾವೀಗ ಬದ್ರಿನಾಥಿಂದ ಸುಮಾರು ಈ ತುಂಗನಾಥ್ಗೆ 140 ಕಿಲೋಮೀಟ್ರ್ ದೂರ 6 ಅವರ್ ಜರ್ನಿ ಆಗ್ಬೋದು. ಮತ್ತು ಅದೇ ನಾವು ಬೆಂಗಳೂರಿಂದ ಡೈರೆಕ್ಟ್ ತುಂಗನಾಥ್ ಹೋಗ್ತೀವಿ ಅಂದರೆ ಸುಮಾರು ಒಂದು 2,800 ಕಿಲೋಮೀಟ್ರ್ ದೂರ ಇರುತ್ತೆ. ನಾವು ಬ್ಯಾಂಗ್ಳೂರಿಂದ ಏನಾದರೂ ತುಂಗನಾಥ್ಗೆ ಫ್ಲೈಟಲ್ಲಿ ಹೋಗ್ತೀವಿ ಅಂದರೆ ಸುಮಾರು ಡ್ಯಾರೋಡನ್ಗೆ ಸುಮಾರು ಒಂದು 5,000 ರೂಪಾಯಿ ಫ್ಲೈಟ್ ಚಾರ್ಜು ಆಗ್ಬೋದು ಅನಿಸ್ತದೆ. ಸ್ವಲ್ಪ ಬಿಫೋರಾಗಿ ಬುಕ್ ಮಾಡಿಕೊಂಡ್ರೆ, ಸಡನ್ನಾಗಿ ಬುಕ್ ಮಾಡಿಕೊಂಡ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಆಗ್ಬೋದು ಅನಿಸ್ತದೆ. ಮತ್ತು ಡ್ಯಾರೋಡನ್ನಿಂದ ನಮಗೆ ತುಂಗನಾಥ್ಗೆ ಎಲ್ಲ ವೆಹಿಕಲ್ಸ್ ಸಿಗ್ತವೆ. ನಾವು ಆರಾಮಾಗಿ ವೆಹಿಕಲ್ಸಲ್ಲಿ ಬರ್ಬೋದು, ಟ್ಯಾಕ್ಸಿ ಮಾಡ್ಕೊಂಡು ಬರ್ಬೋದು. ಈ ತುಂಗನಾಥ್ ಟೆಂಪಲು ವಿಶ್ವದಲ್ಲಿ ಅತಿ ಎತ್ತರದಲ್ಲಿರುವಂಥ ಈಶ್ವರನ ದೇವಸ್ಥಾನ ಇದು. ಪಂಚಕೇದಾರಲ್ಲಿ ಒಂದಾದಂಥ ಈಶ್ವರನ ದೇವಸ್ಥಾನ. ತಪ್ಪದೆ ಈ ಈಶ್ವರನ ದೇವಸ್ಥಾನ ನೋಡಿ. ಮತ್ತು ನಿಮಗೆ ಹೋಗೋ ದಾರಿಯಲ್ಲಿ ಬದ್ರಿನಾಥಿಂದ ತುಂಗನಾಥ್ಗೆ ಹೋಗೋ ದಾರಿಯಲ್ಲಿ ನಿಮಗೆ ನೋಡ್ತಾ ಇರ್ಬೋದು ಹಿಮಾಲಯ ಪರ್ವತಗಳು ಯಾವ ಥರ ಇದೆ ಅಂತ. ತುಂಬ ಕಷ್ಟಕರವಾದಂಥ ರಸ್ತೆ ಇದು. ತುಂಬ ಕಷ್ಟಕರವಾದಂಥ ರಸ್ತೆ. ಈ ರಸ್ತೆಯಲ್ಲಿ ಜರ್ನಿ ತುಂಬ ಕಷ್ಟ. ಮತ್ತು ನಾವು ಬ್ಯಾಂಗ್ಳೂರಿಂದ 5 ಜನ ಕಾರಲ್ಲಿ ಹೋಗಿರೋದ್ರಿಂದ ನಮ್ಮದೇ ಅಡುಗೆ ಎಲ್ಲ ನಾವೇ ಮಾಡಿಕೊಂಡು ನಾವೇ ಈ ಜರ್ನಿಯನ್ನು ನಾವೇ ಓನ್ ಡ್ರೈವಲ್ಲಿ ಹೋಗಿರೋವಂಥ ಟ್ರಿಪ್ ಇದು. ಚಾರ್ಧಾಮ್ ಟ್ರಿಪ್ ಅಂತ. ಚಾರ್ಧಾಮ್ ಟ್ರಿಪ್ ಅಂದರೆ ಬದ್ರಿನಾಥ್, ಕೇದಾರ್ನಾಥ್ ಮತ್ತು ಗಂಗೋತ್ರಿ, ಯಮುನೋತ್ರಿ, ಇದನ್ನು ಚಾರ್ಧಾಮ್ ಅಂತಾರೆ, ಚಾರ್ಧಾಮ್ ಯಾತ್ರೆ ಅಂತಾರೆ. ಅದರಲ್ಲಿ ಮತ್ತೆ ನಮಗೆ ಹಲವಾರು ದೇವಸ್ಥಾನಗಳನ್ನ ನಾವು ಇದರಲ್ಲಿ ಈ ಚಾರ್ಧಾಮ್ ಟ್ರಿಪ್ಪಲ್ಲಿ ಕವರ್ ಮಾಡಿದ್ದೀನಿ. ಎಲ್ಲ ದೇವಸ್ಥಾನಗಳನ್ನ ಸಪ್ರೇಟಾಗಿ ನಿಮಗೆ ಯಾತ್ರಾ ವೀಡಿಯೋಸ್ 2205 ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ. ತಪ್ಪದೆ ನೋಡಿ ಸಂತೋಷ ಆಗಿರಿ. ಈ ವಿಡಿಯೋದಲ್ಲಿ ನಾವು ಚೋಪ್ರಾಗೆ ಹೋಗಿ ಎಲ್ಲಿ ಸ್ಟೇ ಇದ್ವಿ, ತುಂಗನಾಥ್ ಟೆಂಪಲ್ಗೆ ಯಾವ ಥರ ಸೇರ್ಕೊಂಡ್ವಿ, ಯಾವ ಥರ ಬಂದ್ವಿ, ಆ ದೇವಸ್ಥಾನದ ವೀಡಿಯೋನ ಫುಲ್ಲಾಗಿ ಈ ವಿಡಿಯೋಲ್ಲಿ ತೋರಿಸ್ತೀನಿ. ಮತ್ತು ಈ ಹಿಮಾಲಯ ಪರ್ವತಗಳನ್ನ ಸ್ವಲ್ಪ ಎಂಜಾಯ್ ಮಾಡಿ. ತುಂಬ ಚೆನ್ನಾಗಿದೆ. ತುಂಬ ಸುಂದರವಾಗಿರುವಂಥ ಈ ಹಿಮಾಲಯ ಪರ್ವತಗಳು ಉತ್ತರಾಖಂಡ ಅಲ್ಲಿ ನೋಡ್ಬೋದು ನಾವು. ಎಷ್ಟು ಚೆನ್ನಾಗಿದೆ ಹಿಮಾಲಯ ಪರ್ವತಗಳಂದರೆ ತುಂಬ ಚೆನ್ನಾಗಿದೆ. ಈ ಪರ್ವತಗಳನ್ನೆಲ್ಲ ಸ್ವಲ್ಪ ನೋಡಿ, ಹಿಮದ
ಒಳ್ಳೆ ಹಿಮದ ಹಿಮದ ಪರ್ವತಗಳನ್ನ ನೋಡ್ತಾ ಎಂಜಾಯ್ ಮಾಡಿ, ಮತ್ತು ಈ ದೇವಸ್ಥಾನ ಬಗ್ಗೆ ನಾನು ಪೂರ್ತಿ ಡೀಟೇಲ್ಸ್ನ ನಿಮಗೆ ಯಾವ ಥರ ಹೋಗಿರೋದು, ಯಾವ ಥರ ಬಂದಿರೋದೆಲ್ಲ ಡೀಟೇಲ್ಸ್ನ ಈ ವಿಡಿಯೋಲಿ ತಪ್ಪದೇ ಕೊಡ್ತೀನಿ. ಮತ್ತು ನಮ್ಗೆ ಹೋಗ್ತಾ ಸೆಂಟ್ರ್ ದಾರಿಯಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ. ಹನುಮಾನ್ ಶೆಟ್ಟಿ, ಬದ್ರಿನಾಥ್ಗೆ ಹೋಗೋ ದಾರಿಯಲ್ಲಿ ಹನುಮಾನ್ ಶೆಟ್ಟಿ. ಎಲ್ಲ ಗಾಡಿಗಳು ಇಲ್ಲಿ ಬಂದು ನಿಂತ್ಕೊಂಡು आचमनीयं समर्पयामि मधुस्नानं ॐ मधुवादारिताय ते मधुसं ಈ ಹನುಮಾನ್ ಶೆಟ್ಟಿ ದೇವಸ್ಥಾನ ನೋಡಿದ್ರಲ್ಲ, ತುಂಬ ಸುಂದರವಾಗಿದೆ. ಮತ್ತು ಈ ಹಿಮಾಲಯ ಪರ್ವತಗಳಲ್ಲಿ ನಾವು ಚೋಪ್ರಾದಲ್ಲಿ ಬಂದು ಆಲ್ಟ್ ಆದ್ವಿ. ಇದೇ ಪ್ರದೇಶದಲ್ಲಿ ತುಂಬ ಚೆನ್ನಾಗಿದೆ ನೋಡಿ ಟೆಂಟ್ಗಳೆಲ್ಲ. ಇದೇ ಟೆಂಟಲ್ಲಿ ನಾವು ಚೋಪ್ರಾದಿಂದ ಸ್ವಲ್ಪ ಮುಂದಕ್ಕೆ ನಮಗೆ ಈ ಟೆಂಟ್ಗಳು ಸಿಕ್ತು. ತುಂಬ ಚೆನ್ನಾಗಿದೆ ಟೆಂಟ್ಗಳೆಲ್ಲ. ಇಲ್ಲೆಲ್ಲ ಕರೆಂಟ್ ವ್ಯವಸ್ಥೆ ಎಲ್ಲ ಸೋಲಾರಿಂದಾನೇ ಕರೆಂಟ್ ಜನ್ರೇಟ್ ಮಾಡ್ತಾರೆ. ಮತ್ತು ಇದೆಲ್ಲ ನೋಡಿ ಟೆಂಟ್ಗಳು ಎಲ್ಲ ಸ್ಟೇ ಇರುವಂಥ ತುಂಗನಾಥಕ್ಕೆ ಬರುವಂಥ ಭಕ್ತಾದಿಗಳಿಗಾಗಿ ಮಾಡಿರುವಂಥ ಟೆಂಟ್ಗಳಿವು. ತುಂಬ ಚೆನ್ನಾಗಿದೆ ಟೆಂಟ್ಗಳು. ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಅನುಕೂಲ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಟೆಂಟ್ಗಳು. ನೋಡು, ಟೆಂಟ್ ನೀವು ಒಂದ್ಸತಿ ತೋರಿಸ್ತೀನಿ ನೋಡಿ. ಒಳಗಡೆನೆ ಟೆಂಟ್ ಒಳಗಡೆನೆ ಬಾತ್ರೂಮು. ಎಷ್ಟು ಚೆನ್ನಾಗಿದೆ ಅಲ್ಲ. ಟೆಂಟ್ ಒಳಗಡೆನೆ ಬಾತ್ರೂಮ್ ಎಲ್ಲ ಮಾಡಿದ್ದಾರೆ ನೀಟಾಗಿ ನೋಡಿ. 2 ಬೆಡ್, 4 ಜನ ಮಲಗ್ಬೋದು. ಇಬ್ಬರು 4 ಜನ ಮಲಗ್ಬೋದು. ತುಂಬ ಚೆನ್ನಾಗಿದೆ ಟೆಂಟ್ಗಳೆಲ್ಲ. ನಮಗೆ ಈ ಟೆಂಟ್ಗೆ 5,000 ರೂಪಾಯಿ ತಗೊಂಡ್ರು. ತುಂಬ ಚೆನ್ನಾಗಿದೆ ಟೆಂಟು. ಮತ್ತು ನಾವು ಆವತ್ತು ಚೋಪ್ರಾದಿಂದ ಸ್ವಲ್ಪ ಮುಂದೆಯಲ್ಲಿ ಟೆಂಟ್ನ ತಗೊಂಡು ಇಲ್ಲೇ ನೈಟ್ ಆಲ್ಟಿದ್ದು ಬೆಳಗ್ಗೆ ತುಂಗನಾಥ್ಗೆ ಹೋಗೋಣ ಅಂತ ಇಲ್ಲೇ ಸ್ಟೇ ಆದ್ವಿ. ನೋಡ್ತಾ ಇದ್ದೀರಲ್ಲ, ಇದು ಚೋಪ್ರಾ ಹತ್ರ ಇರುವಂಥ ಪಾರ್ಕಿಂಗು ಮತ್ತು ಟೆಂಟು ತುಂಬ ಚೆನ್ನಾಗಿದೆ. ಕ್ಲೈಮೇಟ್ ಎಲ್ಲ ತುಂಬ ಚೆನ್ನಾಗಿದೆ. ನಾವಿಲ್ಲಿ ಬರೋ ಅಷ್ಟೊತ್ತಿಗೆ 6:30, 7 ಗಂಟೆ ಆಗಿರ್ಬೋದು ಅನಿಸ್ತದೆ. ಇನ್ನು ಅಷ್ಟೊತ್ತಿನಲ್ಲಿ ಏನು ಹೋಗೋಕ್ಕಾಗಲ್ಲ ಅಂತ ದೇವಸ್ಥಾನ ಟೆಂಪಲ್ ಕ್ಲೋಸ್ ಆಗಿರ್ತದೆ. ಅದಕ್ಕಾಗಿ ನಾವು ಇಲ್ಲೇ ಟೆಂಟ್ ತಗೊಂಡು ಇಲ್ಲೇ ಸ್ಟೇ ಆದ್ವಿ. ನೋಡಿ, ಒಳ್ಳೆ ಟೆಂಟ್ ಸಖತ್ತಾಗಿತ್ತು. 5,000 ತೊಗೊಂಡ್ರು. ಏನು 5,000ಕ್ಕೆ ಏನು ಮೋಸ ಇಲ್ಲ. ಒಳ್ಳೆ ಸೇಫ್ಟಿ ಆಗಿರುವಂಥ ಬಾತ್ರೂಮ್ ಎಲ್ಲ ಇತ್ತು. ಮತ್ತು ಹಾಟ್ ವಾಟ್ರಿಗೆಲ್ಲ ಒಂದೊಂದು 100 ರೂಪೀಸ್ ಒಂದು ಬಕೆಟ್ ಚಾರ್ಜ್ ಮಾಡಿದ್ರು ಬೆಳಗ್ಗೆ. ನೈಟಲ್ಲಂತೂ ಒಳ್ಳೆ ಚೆನ್ನಾಗಿತ್ತು ಟೆಂಟ್ ಇಲ್ಲಿ. ಈ ಟೆಂಟ್ನ 5,000 ರೂಪಾಯಿ ಚಾರ್ಜ್ ಮಾಡಿದ್ರು. ತುಂಬ ಚೆನ್ನಾಗಿತ್ತು ಟೆಂಟು. 5,000ಕ್ಕೆ ಏನು ಮೋಸ ಆಗಿಲ್ಲ. ಹಾಗಾಗಿ ನಾವು ಚೋಪ್ರಾದಲ್ಲಿ ನೈಟ್ ಇಲ್ಲೇ ಆಲ್ಟಿದ್ದು ಬೆಳಗ್ಗೆ ಎದ್ದು ತುಂಗನಾಥನ ದರ್ಶನ ಮಾಡೋಣ ಅಂತ ಹೊಂಟ್ವಿ. ಇದೇ ತುಂಗನಾಥ್ ಎಂಟ್ರೆನ್ಸ್ ಇದು. ಇಲ್ಲಿಂದ ನಾವು ಟ್ರೆಕ್ಕಿಂಗ್ ಮಾಡಬೇಕು. ಚೋಪ್ರಾದಲ್ಲಿರುವಂಥ ತುಂಗನಾಥ್ ಟೆಂಪಲ್ಗೆ ಎಂಟ್ರೆನ್ಸ್ ಇದು. ಇಲ್ಲಿಂದ ನಾವು ಸ್ವಲ್ಪ ಒಂದು 100 ಮೀಟ್ರ್ ಹೋದರೆ ನಮಗೆ ಕುದುರೆನೂ ಸಿಗ್ತದೆ. ಕುದುರೆ ಮೇಲೂ ನಾವು ಟ್ರೆಕ್ಕಿಂಗ್ ಮಾಡ್ಬೋದು. ಚೋಪ್ತಾ ತುಂಗನಾಥ್ ಎಂಟ್ರೆನ್ಸ್ ಪಾಯಿಂಟ್ ಇದು. ಮತ್ತು ಒಂದು 100 ಮೀಟ್ರ್ ಗಂಟ ನಮಗೆ ಅಂಗಡಿಗಳು ಅವು ಇವು ಸೈಡಲ್ಲಿ ಸಿಗ್ತವೆ. ತುಂಬ ಚೆನ್ನಾಗಿದೆ ಇರುವಂಥ ದೇವಸ್ಥಾನ ಇದು. ನೋಡಿ, ನಾವು ಒಂದು ಸ್ವಲ್ಪ ದೂರ ಮುಂದಕ್ಕೆ ನಡಿಬೇಕು. ಈ ಕಡೆ ಆ ಕಡೆ ಅಂಗಡಿಗಳು. ಮತ್ತು ಒಂದು ಸ್ಟಿಕ್ ಇದೆಯಲ್ಲ, ಈ ಸ್ಟಿಕ್ಕು ತಗೋಬೋದು. ನಮಗೊಂದು ಫಾರ್ 50 ರೂಪೀಸ್ ಚಾರ್ಜ್ ಮಾಡ್ತಾಯಿದ್ದಾರೆ. ಆ ಸ್ಟಿಕ್ ಇದ್ದರೆ ನಡ್ಕೊಂಡು ಟ್ರೆಕ್ಕಿಂಗ್ ಮಾಡೋಕ್ಕೆ ಈಸಿ ಆಗಿರ್ತದೆ. ನಾವೇನಂದರೆ ಕುದುರೆಯಲ್ಲಿ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಹಂಗಾಗಿ ನಾವೇನು ಸ್ಟಿಕ್ ತಗೊಂಡಿಲ್ಲ. ಸ್ವಲ್ಪ ಮುಂದೆನೇ ಕುದುರೆ ಸಿಗ್ತದೆ. ಅಪ್ ಆ್ಯಂಡ್ ಡೌನ್ 1,350 ರೂಪಾಯಿ ಒಂದು ಕುದುರೆಗೆ. ನೋಡಿ, ಇಲ್ಲಿ ದೇವಸ್ಥಾನ ನೋಡ್ಬೋದು. ನಾವೊಂದು ಚಿಕ್ಕದಾಗಿರೋ ಒಂದು ದೇವಸ್ಥಾನ ನೋಡ್ಬೋದು. ಮತ್ತು ಇದೇನೆ ಕುದುರೆಗಳದ್ದು ಆಫೀಸು. ನೋಡಿದ್ರೆ ಇಲ್ಲಿಂದಾನೇ ಕುದುರೆಗಳು ನಮಗೆ 1,300 ರೂಪಾಯಿ ತಗೊತಾರೆ ಒಂದೊಂದು ಕುದುರೆಗೆ. ಮತ್ತು ನಾವು ಇಲ್ಲಿಂದ ಕುದುರೆಯಲ್ಲಿ ಹೋಗಿ ಮತ್ತು ನಾವು ಅಲ್ಲಿಂದ ನೋಡಿಕೊಂಡು ಕುದುರೆಯಲ್ಲೇ ರಿಟರ್ನ್ ಬರ್ಬೋದು. ಮತ್ತು ಈ ವ್ಯೂನೆಲ್ಲ ತುಂಬ ಚೆನ್ನಾಗಿದೆ.
ಸಖತ್ತಾಗಿ ಎಂಜಾಯ್ ಮಾಡಿ. ಈ 5 ಕಿಲೋಮೀಟರು ತುಂಗನಾಥ್ ಟ್ರೆಕ್ಕಿಂಗ್ ಜರ್ನಿನ ಕುದುರೆ ಅವರು ಸುಮಾರು 1.5 ಅವರಲ್ಲಿ ನಮಗೆ ಮೇಲೆಗಡೆಗೆ ಕರ್ಕೊಂಡು ಬಂದರು. ನೋಡಿ, ನಾವು ಸ್ವಲ್ಪ ದೂರದಲ್ಲಿ ಅವರು ಅಲ್ಲಿ ಡ್ರಾಪ್ ಮಾಡ್ತಾರೆ, ಮತ್ತು ಅಲ್ಲಿಂದ ಸ್ವಲ್ಪ ದೂರ ನಾವು ನಡ್ಕೊಂಡು ಹೋಗ್ಬೋದು. ನಡ್ಕೊಂಡು ಹೋಗೋವಾಗ ಈ ಕಡೆ ಆ ಕಡೆ ಅಂಗಡಿಗಳು ಚೆನ್ನಾಗಿರ್ತವೆ, ನೋಡ್ಬೋದು. ನಾವು ಅಂಗಡಿಯಲ್ಲಿ ಏನೇನು ಸಿಗ್ತವೆ ಅಂತ ಎಲ್ಲ ಇಲ್ಲಿ ವಿಡಿಯೋ ಮಾಡ್ಕೊಂಡಿದ್ದೀನಿ, ನೋಡ್ತಾ ಇದ್ದೀರಾ. ತುಂಬ ಚೆನ್ನಾಗಿದೆ. ಇದೆ ಎಂಟ್ರೆನ್ಸು, ತುಂಗನಾಥ ಸ್ವಾಮಿ ಈಶ್ವರನ ಟೆಂಪಲ್ಗೆ ಎಂಟ್ರೆನ್ಸ್ ಇದು. ಮತ್ತು ಈ ತುಂಗನಾಥೇಶ್ವರನದು ಟೆಂಪಲ್ ವಿಶ್ವದಲ್ಲೇ ನಮ್ಮ ದೇಶದಲ್ಲೇ ಅತಿ ಎತ್ತರದಲ್ಲಿರುವಂಥ ಈಶ್ವರನ ದೇವಸ್ಥಾನ ಇದು. ಈ ದೇವಸ್ಥಾನಕ್ಕೆ ಎಲ್ಲರೂ ತಪ್ಪದೆ ಬಂದು ಈ ಸ್ವಾಮಿಯನ್ನು ನೋಡಿ ದರ್ಶನ ಮಾಡಿ ಒಂದು ಕೈ ಮುಗಿದ್ರೆ ತುಂಬ ಒಳ್ಳೆಯದು ಅಂತ ಇಲ್ಲಿನ ಸ್ಥಳೀಯರು ಹೇಳ್ತಾರೆ. ಹಾಗಾಗಿ ಎಲ್ಲ ಜನ ಕೇದಾರ್ನಾಥ್, ಬದ್ರಿನಾಥ್ಗೆ ಬಂದವರು ಎಲ್ಲರೂ ಇಲ್ಲಿಗೆ ಬಂದು ದರ್ಶನ ಮಾಡ್ತಾರೆ. ಆಲ್ಮೋಸ್ಟ್ ಎಲ್ಲ ಜನ ಇಲ್ಲಿಗೆ ಬರ್ತಾರೆ ತುಂಗನಾಥಿಗೆ. ಮತ್ತು ಇಲ್ಲಿ ಈ ಕಡೆಯಿಂದ ವ್ಯೂಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಈ ಹಿಮಾಲಯ ಪರ್ವತಗಳದ್ದು ವ್ಯೂಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಬಿಸಿಲಿರೋ ಟೈಮಲ್ಲಿ ಬರಬೇಕು. ಇಲ್ಲಿ ಮಳೆ ಕಾಲದಲ್ಲಿ ಬಂದರೆ ಏನು ಅಷ್ಟೊಂದು ಎಫೆಕ್ಟ್ ಕಾಣಲ್ಲ. ಇಲ್ಲಿ ಸ್ವಲ್ಪ ಬಿಸಿಲಿರೋ ಅಂಥ ಟೈಮಲ್ಲಿ ಬಂದರೆ ಇದು ವ್ಯೂಸ್ ಎಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ. ಯಾಕಂದರೆ ವಿಶ್ವದಲ್ಲೇ ಅತಿ ಎತ್ತರದಲ್ಲಿದ್ದೀವಿ ನಾವೀಗ. ಸುಮಾರು 12,500 ಅಡಿ ಎತ್ತರದಲ್ಲಿ ನಾವು ಈಗ ಇದ್ದೀವಿ. ಹಾಗಾಗಿ ಇಲ್ಲಿಂದ ವ್ಯೂಸ್ ಎಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ, ಎಲ್ಲ ಹಿಮಾಲಯ ಪರ್ವತಗಳು ಎಷ್ಟು ಚೆನ್ನಾಗಿ ಕಾಣ್ತವೆ ಅಂದರೆ, ಬೆಳ್ಳಿ ಮೋಡಗಳು ತುಂಬ ನೋಡೋಕ್ಕೆ ನಾವು ಹೇಳೋದಲ್ಲ, ಅದು ನೋಡಿದ್ರೇ ಅಷ್ಟು ಚೆನ್ನಾಗಿ ಕಾಣ್ತದೆ, ಹೇಳೋದಕ್ಕಾಗೋದೇ ಇಲ್ಲ. ನೋಡಿ, ಹಿಮದಿಂದ ತುಂಬಿರುವಂಥ ಹಿಮ ಬೆಟ್ಟಗಳು ನೋಡ್ತಾ ಇದ್ದೀರಲ್ಲ, ತುಂಬ ಚೆನ್ನಾಗಿರುತ್ತೆ ಇಲ್ಲಿಂದ ಹಿಮ ಬೆಟ್ಟಗಳು ನೋಡೋದಕ್ಕೆ. ಮತ್ತು ಈ ತುಂಗನಾಥ ಟೆಂಪಲ್ ವೀಡಿಯೋನ ಎಲ್ಲರೂ ತಪ್ಪದೇ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ. ನೋಡಿ, ದರ್ಶನ ಆಯಿತು ನಮ್ಮದು. ಒಳಗಡೆ ವೀಡಿಯೋ ತೆಗಿಯೋಕ್ಕೆ ಅವಕಾಶ ಇಲ್ಲ, ಹಾಗಾಗಿ ಆಚೆಯಿಂದನೇ ತೋರಿಸ್ತಾ ಇದ್ದೀನಿ. ಇದೇ ಮೇನ್ ಎಂಟ್ರೆನ್ಸ್ ಎದುರುಗಡೆ ಇದೆ ನಂದೀಶ್ವರ. ಇದು ನಂದಿ ನೋಡ್ತಾ ಇದ್ದೀರಲ್ಲ, ನಂದಿ ಎದುರುಗಡೆನೇ ಈ ತುಂಗನಾಥೇಶ್ವರ ನೋಡಿ, ಇದೇ ಟೆಂಪಲಿಂದ ಬರ್ತಾ ಇದ್ದಾರಲ್ಲ, ಇದೇ ಮೇನ್ ಟೆಂಪಲ್ ಇದು. ಇಲ್ಲಿಂದ ನಾವು ವೀಡಿಯೋ ಮಾಡ್ಬೋದು ಅಷ್ಟೇ, ಒಳಗಡೆಗೆ ವೀಡಿಯೋ ಫೋಟೋ ಅಲೋ ಇಲ್ಲ. ಹಾಗಾಗಿ ನಾನು ಆಚೆ ಬಂದು ವೀಡಿಯೋ ತೆಗಿತಾ ಇದ್ದೀನಿ. ಈ ತುಂಗನಾಥೇಶ್ವರ ಟೆಂಪಲ್ ಎಷ್ಟು ಚೆನ್ನಾಗಿದೆ ಅಂದರೆ, ವಿಶ್ವದಲ್ಲಿ ಅತಿ ಎತ್ತರದಲ್ಲಿರುವಂಥ ಈಶ್ವರನ ದೇವಸ್ಥಾನ. ಮತ್ತು ಕೇದಾರ್ನಾಥ್, ಬದ್ರಿನಾಥ್ ಬಂದಾಗ
ನೀವು ತಪ್ಪದೇ ಈ ತುಂಗನಾಥಕ್ಕೆ ಬಂದು ದರ್ಶನ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ತುಂಗನಾಥೇಶ್ವರ ಟೆಂಪಲ್ ತುಂಬ ಚೆನ್ನಾಗಿರುವಂಥ ದೇವಸ್ಥಾನ ಇದು, ತುಂಗನಾಥೇಶ್ವರ. ಮತ್ತು ಮೇಲ್ಗಡೆಗೆ ಇಲ್ಲಿ ಸ್ವಲ್ಪ ಮೇಲ್ಗಡೆ ಚಂದ್ರಶಿಲಾ ಅನ್ನೋ ಟೆಂಪಲ್ ಇದೆ. ಇಲ್ಲಿಂದ ಸುಮಾರು ತುಂಗನಾಥಿಂದ ಸುಮಾರು ಒಂದು 2 ಕಿಲೋಮೀಟರ್ ದೂರದಲ್ಲಿ ಚಂದ್ರಶಿಲಾ, ಶ್ರೀರಾಮರು ವಾರು ತಪಸ್ಸು ಮಾಡಿರುವಂಥ ಜಾಗ. ಈ ದೇವಸ್ಥಾನವನ್ನು ಪಂಚಪಾಂಡವರು ಕಟ್ಟಿರೋದು ಅಂತ ಅಲ್ಲಿನ ಸ್ಥಳೀಯರು ಹೇಳ್ತಾರೆ. ಮಹಾಭಾರತ ಆದಮೇಲೆ ಅವರು ಯುದ್ಧದಲ್ಲಿ ಸೋದರಗಳನ್ನ ಗುರು ಹತ್ಯೆ, ಬ್ರಾಹ್ಮಣ ಹತ್ಯೆ ಇವೆಲ್ಲ ಮಾಡಿರೋ ಸ್ವಲ್ಪ ಪಾಪ ಕಂಡುಕೊಂಡು ಈಶ್ವರನ ದರ್ಶನ ಮಾಡಬೇಕು ಅಂತ ಬಂದಾಗ ಈ ದೇವಸ್ಥಾನಗಳನ್ನೆಲ್ಲ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ಸ್ಥಳೀಯರು ಹೇಳ್ತಾರೆ. ಮತ್ತು ಈ ವಿಡಿಯೋನ, ತುಂಗನಾಥೇಶ್ವರ ವಿಡಿಯೋನ ಎಲ್ಲರೂ ತಪ್ಪದೆ ನೋಡಿ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತು ನೀವೆಲ್ಲರೂ ನೋಡಿ ಲೈಕ್ ಮಾಡಿದರೆ ನಮಗಿನ್ನ ಈ ಥರ ಒಳ್ಳೆ ದೇವಸ್ಥಾನಗಳನ್ನ ವಿಡಿಯೋ ಮಾಡೋಕ್ಕೆ ತುಂಬ ಅನುಕೂಲ ಆಗ್ತದೆ. ಹಾಗಾಗಿ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದ್ರೆ ನಮ್ಗೆ ತುಂಬ ಅನುಕೂಲ ಆಗ್ತದೆ. ಮಾಡ್ತೀರಲ್ಲ? ಜೈ ಹಿಂದ್, ಜೈ ಕರ್ನಾಟಕ.